ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಲಿಟ್ಮ. ನನ್ನ ಹೊಸ ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ ಅಲ್ಲ ಸುಸ್ವಾಗತ. ಇವತ್ತು ಮಾರ್ಚ್ 14 ಡೇಟು, ಅಂದ್ರೆ ಅಪ್ಪು ರಿಲೀಸ್ ಇತ್ತು. ಅದು ಆಕ್ಚುಲಿ ಫಸ್ಟ್ ಟೈಮ್ ರಿಲೀಸ್ ಆದಾಗ 2002 ಏಪ್ರಿಲ್ 26 ರಿಲೀಸ್ ಆಗಿದ್ದು. ಅವಾಗ ನಾವಿನ್ನ ತುಂಬಾ ಚಿಕ್ಕವರು, ಸಿನಿಮಾಗೆ ಹೋಗುವಷ್ಟು ದೊಡ್ಡವರಾಗಿರ್ಲಿಲ್ಲ. ಅದೇ ಚಾನ್ಸು ಇವತ್ತು ಸಿಕ್ಕಿದೆ. ಇವತ್ತು ಬೆಳಗ್ಗೆ ಹೋಗಿ ತುಂಬಾ ಮಜಾ ಮಾಡಿ ಬಂದಿದೀವಿ. ಅದ್ ಹೆಂಗಿತ್ತು ಅಂತ ನಿಮ್ಮೆಲ್ರಿಗೂ ನೋಡಿಸ್ತೀನಿ. ದಯವಿಟ್ಟು ಈ ವಿಡಿಯೋನ ಎಲ್ರು ಕೊನೆವರೆಗೂ ನೋಡಿ ಎಂಜಾಯ್ ಮಾಡೋಣ, ಬನ್ನಿ. ಅಪ್ಪು ರಿಲೀಸ್ಗೂ ಒಂದಿನ ಮುಂಚೆನೇ ನೈಟು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಅಪ್ಪು ಬ್ಯಾನರ್ನ ಹಾಕೋಕ್ಕೆ ರೆಡಿ ಆಗಿದ್ರು. ಇನ್ನೇನು ಫೈನಲ್ ಆಗಿ ಅಪ್ಪು ಬ್ಯಾನರ್ ರೆಡಿ ಆಯಿತು. ರಿಲೀಸ್ ಟೈಮ್ ಬಂದ್ಬಿಟ್ಟು 6:30 ಅಂತ ಹೇಳಿದ್ರು. ನಾವು ಮನೆಯಿಂದ ಫ್ರೆಂಡ್ಸ್ ಎಲ್ಲ ಸೇರಿ 6 ಗಂಟೆಗೆ ಬಿಟ್ವಿ. ಇನ್ನೇನು ಥಿಯೇಟ್ರ್ ಹತ್ರ ರೀಚ್ ಆದಮೇಲೆ ಅಪ್ಪು ರಿಲೀಸ್ದು ಸೆಲೆಬ್ರೇಷನ್ ಅಂತೂ ಮಸ್ತಾಗಿತ್ತು. ಫ್ಯಾನ್ಸ್ ಎಲ್ಲ ಸೇರಿ ಪಟಾಕಿ ಎಲ್ಲ ಬಿಡ್ತಾ ಇದ್ರು. ಸೆಲೆಬ್ರೇಷನ್ ಎಲ್ಲ ಮುಗ್ದಾದ್ಮೇಲೆ ಥಿಯೇಟ್ರ್ ಒಳಗಡೆ ಹೋಗ್ಬೇಕಿತ್ತು. ಮಿರರ್ ಕಾಣಿದ ತಕ್ಷಣ ಒಂದು ಫೋಸ್ ಕೊಟ್ಟೆ. ಟಿಕೆಟ್ ಇಟ್ಕೊಂಡು ಲೈನಿಗೆ ನಿಂತ್ಕೊಂಡು ಇನ್ನೇನು ಒಳಗಡೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಟಿಕೆಟ್ ಅವ್ರ ಕೈ ಕೊಟ್ಬಿಟ್ಟು ಒಳಗಡೆ ಹೋದ್ವಿ. ಇನ್ನೇನು ಅಪ್ಪು ಎಂಟ್ರಿ. ರಕ್ಷಿತಾ ಮೇಡಮ್ ಸ್ಕ್ರೀನ್ ಮೇಲೆ ಬಂದ್ಮೇಲೆ ಅವ್ರನ್ನ ನೋಡಿ ನನಗಂತೂ ಕ್ರಶ್ ಆಗೋಯ್ತು. ಅಷ್ಟೊಂದು ಚೆನ್ನಾಗಿದ್ದಾರೆ ಈ ಸಿನಿಮಾದಲ್ಲಿ ಅವರು. ಈ ಸಿನಿಮಾದಲ್ಲೇ ನನ್ನ ಫೇವ್ರೆಟ್ ಸೀನ್ ಅಂದ್ರೆ ಇದೆ ಗುರು. ಈ ಸಿನಿಮಾದಲ್ಲಿ ನನ್ನ ಫೇವ್ರೆಟ್ ಸಾಂಗ್ ಬಂದ್ಬಿಟ್ಟು ತಾಲಿಬಾನ್. ಈ ಸಾಂಗ್ ಅಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ಡ್ಯಾನ್ಸ್ ಕೂಡ ಆಡಿದ್ವಿ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ. ಈ ಸಿನಿಮಾದ ಕೊನೆಯ ಸಾಂಗ್ ಇದೆ. ಈ ಸಾಂಗ್ ನ ನೋಡಿ ನಮ್ಮ ಫ್ರೆಂಡ್ ಸ್ವಲ್ಪ ಫೀಲ್ ಆಗಿ ಅವನ ಕಣ್ಣಲ್ಲಿ ಕೂಡ ನೀರ್ ಬಂತು ಪಾಪ. ಅಪ್ಪು ಸರ್ದು ಫೈಟಿಂಗ್ ಆಗಿರ್ಬೋದು ಇಲ್ಲ ಡ್ಯಾನ್ಸ್ ಆಗಿರ್ಬೋದು, ಅದನ್ನ ಸ್ಕ್ರೀನ್ ಮೇಲೆ ನೋಡೋಕೆ ನಮ್ಗಂತೂ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಇನ್ನೇನು ಈ ಸಿನಿಮಾ ಮುಗಿಯೋಕ್ ಬಂತು. ಅಪ್ಪು ಸರ್ನ ಸ್ಕ್ರೀನ್ ಮೇಲೆ ನೋಡಿ 1 ವರ್ಷ ಆಗಿತ್ತು. ಜಾಕಿ ರಿಲೀಸ್ಗೆ ನಾವೆಲ್ಲ ಹೋಗಿದ್ವಿ ಸಿನಿಮಾಗೆ. ಸಿನಿಮಾ ಎಲ್ಲ ಮುಗಿದ ತಕ್ಷಣ ಥಿಯೇಟ್ರಿಂದ ಆಚೆ ಕಡೆ ಬಂದು ನಾವು ಹೋಗಿದ್ದು ಪ್ರೇಮ್ ಬೆಲ್ಲದ ಚಾಯ್. ಇಲ್ಲಿ ಬೆಲ್ಲದ ಚಾಯ್ ಮಾತ್ರ ಮಸ್ತ್ ಆಗಿರುತ್ತೆ, ಎಲ್ಲರೂ ಟ್ರೈ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಸಿ ಯು.